ಈ ರಾಗಿ ಯಾವ ದೇಶದ ಬೆಳೆ ಅಂತ ಗೊತ್ತಾ? ನಮಗೂ ಅದೆಲ್ಲ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಇದು ಜಗತ್ತಲ್ಲಿ ಎರಡೇ ಕಡೆ ಇರೋದು ರಾಗಿ. ಹ್ಮ್ ಒಂದು ನಮ್ಮ ಭಾರತ, ಹ್ಮ್ ಭಾರತ ಬಿಟ್ರೆ ಆಫ್ರಿಕಾ. ಹ್ಮ್ ಯಾಕಪ್ಪ ಆಫ್ರಿಕಾದಲ್ಲಿದೆ, ಅಮೆರಿಕಾದಲ್ಲಿ ಯಾಕಿಲ್ಲ, ಇಂಗ್ಲೆಂಡಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಹ್ಮ್ ಯಾಕೆ ಅಂದ್ರೆ ಹ್ಮ್ ಈ ಆಫ್ರಿಕಾ ಮತ್ತು ನಮ್ಮ ಭಾರತ ಒಂದು ಕಾಲದಲ್ಲಿ ಒಟ್ಟಿಗೆ ಇತ್ತಂತೆ, ಹ್ಮ್ ಸೇರ್ಕೊಂಡಿತ್ತಂತೆ. ಹ್ಮ್ ಸೇರ್ಕೊಂಡಿದ್ದಾಗ ಭಾರತದಲ್ಲಿ ಯಾವ ಯಾವ ಗಿಡ ಮರ ಸಸ್ಯ ಇದೆಯೋ ಅವೆಲ್ಲ ಆಫ್ರಿಕಾದಲ್ಲಿ, ಆಫ್ರಿಕಾದಲ್ಲಿರೋದೆಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಹಾಗೆ ಇಂಡಿಯಾದಲ್ಲಿ ನಮ್ಮಲ್ಲಿರೋ ಪ್ರಾಣಿಗಳೆಲ್ಲ ಅವರಲ್ಲೂ ಇದೆ, ಇದೆ. ಹಾಗೆ ಅವರಲ್ಲಿರೋ ಪ್ರಾಣಿಗಳು ನಮ್ಮಲ್ಲುಂಟು. ಹೌದು. ಆದ್ರೆ ಒಂದು ಕಾಲಕ್ಕೆ ಇದು ನಮ್ಮ ಭಾರತ ಮತ್ತು ಆಫ್ರಿಕಾ ಬೇರೆ ಬೇರೆ ಆಗ್ಲಿಕ್ಕೆ ಶುರುವಾಯ್ತಂತೆ. ಹ್ಮ್ ಬೇರೆ ಬೇರೆ ಆಗಕ್ಕೆ ಶುರುವಾದಾಗ ಅವ್ರದ್ದು ದೂರ ಕೊಂಡೋಯ್ತು ಆಫ್ರಿಕಾ, ನಮ್ದು ಇನ್ನೂ ಇಲ್ಲೇ ಇದೆ. ಹ್ಮ್ ಹೌದು. ಆದ್ರೆ ರಾಗಿ ಮಾತ್ರ ಅಲ್ಲೂ ಬೆಳೆಯುತ್ತೆ, ಇಲ್ಲೂ ಬೆಳೆಯುತ್ತೆ. ಹೌದು, ಎಲ್ಲೂ ರಾಗಿನೇ. ರಾಗಿ. ಹ್ಮ್ ಆದ್ರೆ ರಾಗಿ ವಿಶೇಷ ಏನು ಅಂದ್ರೆ ಇದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮಾತ್ರ ಬೆಳೆಯುತ್ತೆ. ಹೌದು. ದಕ್ಷಿಣ ಭಾರತದಲ್ಲಿ ಉತ್ತರದ ಕಡೆ ಕೆಲವು ಕಡೆ ಬೆಳೀತಾರೆ, ಆದ್ರೆ ನಮ್ಮಲ್ಲಿ ಬೆಳೆಯೋಷ್ಟು ಬೆಳೆಯಲ್ಲ. ಕನಿಷ್ಠ 3000 ವರ್ಷಗಳಿಂದ ನಮ್ಮ ಇಂದಿನ ಕರ್ನಾಟಕದ ಪ್ರದೇಶದಲ್ಲಿ ರಾಗಿಯನ್ನ ಬೆಳೀತಾ ಬಂದಿದ್ದೇವೆ. ಹಲ್ಲೂರು ಅಂತ ಒಂದು ಸ್ಥಳ, ಈ ಹಲ್ಲೂರಲ್ಲಿ ಉತ್ಖನನ ಮಾಡಿದ್ರು, ಅಗದಾಗ ಅಲ್ಲಿ ಜನವಸತಿ ಎಲ್ಲ ಕಂಡು ಬಂತು. ಒಂದು ಮಡಿಕೆಯ ಒಳಗೆ ರಾಗಿ ಇತ್ತಂತೆ. ನೋಡಿ ಎಷ್ಟಪ್ಪ ಆಗಿರ್ಬೋದು ಅಂದ್ರೆ 2500 3000 ವರ್ಷಗಳ ಹಿಂದಿನದು ಅಂತ ಒಂದು ಅಂದಾಜು ಲೆಕ್ಕಾಚಾರ ಮಾಡಿದ್ದಾರೆ. ಅಂದ್ರೆ ಈ ರಾಗಿ ಅನ್ನೋದು ನಮ್ಮ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಸಾವಿರಾರು ವರ್ಷಗಳಿಂದ ಇದನ್ನ ಬೆಳೀತಾ ಇದ್ದಾರೆ ಅನ್ನೋ ವಿಚಾರವನ್ನ ನಾವೀಗ ತಿಳ್ಕೊಂಡಿದ್ದೇವೆ. ನಾವೆಲ್ಲ ಸಂತೋಷ ಪಡೋಣ.